ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಬನ್ನಿ ನನ್ನ ತಾರಸಿ ತೋಟಕ್ಕೆ ನಾನು ಪುದೀನ ಸೊಪ್ಪು ಹೇಗೆ ಬೆಳೆದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಸಾಮಾನ್ಯವಾಗಿ ನಾವು ಸೊಪ್ಪನ್ನು ಬೆಳೆಯೋದಕ್ಕೆ ಬೀಜಗಳನ್ನು ಯೂಸ್ ಮಾಡ್ಕೊಳ್ತೀವಿ. ಮೆಂತ್ಯ ಸೊಪ್ಪು, ಸೊಬಸ್ಗೆ ಸೊಪ್ಪು, ದಂಟಿನ ಸೊಪ್ಪು, ಹೀಗೆ ಬೇಕಾದಷ್ಟು ಸೊಪ್ಪುಗಳನ್ನು ಬೀಜಗಳ ಮೂಲಕ ನಾವು ಬೆಳೆಸ್ತೀವಿ. ಆದರೆ ಕೆಲವು ಸೊಪ್ಪುಗಳಿಗೆ ಬೀಜಗಳ ಒಂದು ಅವಶ್ಯಕತೆ ಇಲ್ಲ. ಅಂದರೆ ಅದರ ಕಡ್ಡಿಯನ್ನೇ ಉಪಯೋಗಿಸ್ಕೊಂಡು ಬೇಕಾದಷ್ಟು ಸೊಪ್ಪುಗಳನ್ನು ಪಡಿಬಹುದು. ಪುದೀನ, ಹೊನ್ಗಾನೆ ಸೊಪ್ಪು ಇವುಗಳಿಗೆಲ್ಲವಕ್ಕೂ ಕೂಡ ಬೀಜದ ಅವಶ್ಯಕತೆ ಇಲ್ಲ. ಬರೀ ಕಡ್ಡಿಯನ್ನು ಭೂಮಿಗೆ ನೆಟ್ಟರೆ ಸಾಕು, ಅಂದರೆ ಮಣ್ಣಿಗೆ ಹಾಕಿದ್ರೆ ಸಾಕು, ಅವು ಚಿಗುರ್ಕೊಂಡು ಬೇಕಾದಷ್ಟು ಸೊಪ್ಪುಗಳನ್ನು ಕೊಡುತ್ತೆ. ನೋಡಿ, ಇದು ಕೆಂಪು ದಂಟಿನ ಸೊಪ್ಪಿನ ಒಂದು ಗಿಡ. ನೋಡಿ, ಅದರ ಕಾಂಡ ತುಂಬ ಬಲ್ತಿದೆ, ಅಂದರೆ ದಂಟು ಬಂದಿದೆ. ಆ ಗಿಡದ ಮೇಲ್ಭಾಗದಲ್ಲಿ ನೋಡಿ ಬೀಜಗಳು ಬಂದಿದೆ. ಬೀಜಗಳು ಸ್ವಲ್ಪ ಕಪ್ಪು ಕಲರ್ ಇರುತ್ತೆ, ಸಣ್ಣ ಸಣ್ಣದಾಗಿರುತ್ತೆ. ಇದು ಭೂಮಿಗೆ ಬಿದ್ದರೆ ಸಾಕು, ಅಂದರೆ ಮಣ್ಣಿಗೆ ಹಾಕಿದ್ರೆ ಸಾಕು, ಬೇಕಾದಷ್ಟು ಕೆಂಪು ದಂಟಿನ ಒಂದು ಸೊಪ್ಪು ನಮಗೆ ಸಿಗುತ್ತೆ. ಹೀಗೆ ಇವುಗಳು ಬೀಜದ ಮೂಲಕ ನಾವು ಬೆಳೆಸ್ಕೊಂಡ್ರೆ, ಪುದೀನನ ಜಸ್ಟ್ ಕಡ್ಡಿನ ಹಾಕಿದ್ರೆ ಸಾಕು, ಬೇಕಾದಷ್ಟು ಸೊಪ್ಪು ನಮಗೆ ಸಿಗುತ್ತೆ. ಈ ಪುದೀನನ ಕಡ್ಡಿಯಿಂದ ಹೇಗೆ ಬೆಳೆಸಿ ಅಡುಗೆಗೆ ಬಳಸಬಹುದು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ವೆಲ್ಕಮ್ ಟು JDK ಗಾರ್ಡನಿಂಗ್. ಪುದೀನನ ನೋಡಿ ನಾವು ಎಲ್ಲ ಅಡುಗೆಗಳಲ್ಲೂ ಕೂಡ ಬಳಸ್ಕೊಳ್ತೀವಿ. ಎಸ್ಪೆಷಲಿ ಬಿರಿಯಾನಿ, ಪಲಾವ್, ಚಟ್ನಿ, ಸಲಾಡ್, ಜ್ಯೂಸ್ಗೂ ಕೂಡ ಇದನ್ನು ಬಳಸ್ಕೊಳ್ತೀವಿ. ಅಂದರೆ ಆಲ್ಮೋಸ್ಟ್ ಎಲ್ಲ ಅಡುಗೆಗಳಲ್ಲೂ ಕೂಡ ಇದನ್ನು ಬಳಸ್ಕೊಳ್ತೀವಿ. ಯಾಕೆಂದರೆ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಪುದೀನ ಸೊಪ್ಪನ್ನು ನಾವು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸ್ಬಿಟ್ಟು ಅಜೀರ್ಣ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಅಲ್ಲದೇ ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇದೆ, ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರೋದ್ರಿಂದ ಇದು ದೇಹದ ಇಮ್ಯುನಿಟಿ ಸಿಸ್ಟಮನ್ನು ಚೆನ್ನಾಗಿ ಇರಿಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅಡುಗೆಗೆ ಉಪಯೋಗಿಸ್ಕೊಂಡು ಇದರ ಸೇವನೆಯನ್ನು ಮಾಡ್ತಾರೆ. ಈ ಪುದೀನ ಸೊಪ್ಪಿಗೆ ಯಾವ ರೀತಿ ಕೇರ್ ಮಾಡಬೇಕು, ಕಡ್ಡಿಯನ್ನು ಹೇಗೆ ಹಾಕಬೇಕು ಅಂತ ತೆಗೆದುಕೊಳ್ಳೋಕೆ ಹೋದಾಗ ನಾವು ಮಾರ್ಕೆಟಿಂದ ತರ್ತೀವಲ್ಲ ಈ ಪುದೀನ ಕಡ್ಡಿ, ನೋಡಿ ಇದು ಪುದೀನ ಕಡ್ಡಿಗಳು. ಇದರಲ್ಲಿ ಎಲೆಗಳನ್ನೆಲ್ಲ ಕಿತ್ತುಬಿಡಬೇಕು. ನಂತರ ಅದರ ಬಲಿತ ಕಡ್ಡಿಯನ್ನು ಮಾತ್ರ ತೆಗೆದುಕೋಬೇಕು. ನೋಡಿ, ನಾನು ಬಲಿತ ಕಡ್ಡಿಯನ್ನು ತೆಗೆದುಕೊಂಡಿದ್ದೀನಿ. ಕೆಲವು ಕಡ್ಡಿನಲ್ಲಿ ಬೇರುಗಳು ಕೂಡ ಇರುತ್ತೆ. ಬೇರುಗಳಿದ್ದರೆ ತುಂಬ ಈಸಿನೇ, ಬೇಗ ಸೊಪ್ಪುಗಳನ್ನು ನಾವು ಪಡ್ಕೊಳ್ಬಹುದು. ನೋಡಿ, ಈ ಕಡ್ಡಿನ ಒಂದು ಸಣ್ಣ ಪಾಟ್ನಲ್ಲಿ ಸ್ವಲ್ಪ ಕೋಕೋಪೀಟ್, ಮಣ್ಣು ಮತ್ತು ಗೊಬ್ಬರ ಹಾಕಿದಂತಹ ಪಾಟ್ಗೆ ಇದನ್ನು ಈ ರೀತಿ ಹಾಕಬೇಕು. ಮಣ್ಣು ಸ್ವಲ್ಪ ತೇವ ಆಗಿರಬೇಕು. ಇದು 15 ದಿನದ ನಂತರ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಾನಿಲ್ಲಿ ಹಾಕಿದ್ದೀನಲ್ಲ, ಇದು 15 ದಿನ ಆಗಿದೆ. ಇದನ್ನು ಈ ಕಡ್ಡಿನ ಹಾಕಿಬಿಟ್ಟು ನೋಡಿ, ಚಿಗುರು ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ತರಹ ಪುದೀನ ಹಾಕಿದಂತಹ ಸುಮಾರು 30ರಿಂದ 40 ದಿನಗಳಲ್ಲಿ ಈ ಎಲೆಗಳನ್ನು ಅಡುಗೆಗಳಿಗೆ ಯೂಸ್ ಮಾಡಬಹುದು. ನೋಡಿ, ಇಲ್ಲಿ ನಾನು ಪಾಟ್ಗೆ ಹಾಕಿದಂತಹ ಪುದೀನ ತುಂಬ ಚೆನ್ನಾಗಿದೆ, ತುಂಬ ಗ್ರೀನಿಶ್ ಆಗಿದೆ, ಮತ್ತು ತುಂಬ ಹೆಲ್ದಿಯಾಗೂ ಕೂಡ ಇದೆ ಈ ಪುದೀನ ಎಲೆಗಳು. ಇದನ್ನು ಹಾಕಿ ಆಲ್ಮೋಸ್ಟ್ 40 ದಿನಗಳು ಆಗಿದೆ. ಬೇಕಾದ್ರೆ ಇದನ್ನು ಕೊಯ್ಲಿ ಮಾಡ್ಕೊಳ್ಬಹುದು. ಈ ಪುದೀನ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಪುದೀನನ ಮಣ್ಣಿಗೆ ಹಾಕಬೇಕಾದ್ರೆ ಮಣ್ಣು ಸ್ವಲ್ಪ ಹುಡಿ ಆಗಿರಬೇಕು ಮತ್ತು ಫಲವತ್ತಾಗಿರಬೇಕು. ಅಂದರೆ ಮಣ್ಣು ಸ್ವಲ್ಪ ಸಡಿಲವಾಗಿರಬೇಕು. ಮಣ್ಣು ಹಾರ್ಡಾಗಿದ್ದರೆ ಬೇರುಗಳನ್ನು ಬಿಡೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಮಣ್ಣು ಹುಡಿ ಆಗಿದ್ದರೆ ಬೇರುಗಳನ್ನು ಹರಡೋದಕ್ಕೆ ಗಿಡಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಪುದೀನ ಯಾವುದೇ ಮಣ್ಣಲ್ಲಿ ಬೇಕಾದರೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಮುಖ್ಯವಾಗಿ ಗೊಬ್ಬರ, ಕೋಕೋಪೀಟ್ ಅಥವಾ ಮರಳು ಈ ಮಿಶ್ರಣವನ್ನು ಪುದೀನಾಗೆ ಹಾಕಿದ್ರೆ ತುಂಬ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಎರೆಹುಳು ಗೊಬ್ಬರ ಅಥವಾ ಒಣಗಿದ ಎಲೆಗಳನ್ನು ಬೇಕಾದರೂ ಕೂಡ ಸೇರಿಸ್ಬೋದು. ಇದನ್ನು ಮಣ್ಣಿಗೆ ಸೇರಿಸಲಿಲ್ಲ ಅಂದರೆ ನೀರು ಹಾಕಿದಾಗ ಮಣ್ಣು ತುಂಬ ಹಾರ್ಡ್ ಆಗುತ್ತೆ. ಮತ್ತು ನಾವು ಹಾಕಿದಂತಹ ನೀರು
ಅಲ್ಲೇ ಮಣ್ಣಲ್ಲೇ ಉಳ್ಕೊಳ್ಳೋದ್ರಿಂದ ರೂಟ್ ರಾಟ್ ಪ್ರಾಬ್ಲಮ್ ಕೂಡ ಪುದೀನ ಸೊಪ್ಪಿಗೆ ಆಗುತ್ತೆ. ಇದರ ಮಣ್ಣನ್ನು ಒಣಗೋದಕ್ಕೆ ಬಿಡಬಾರ್ದು, ಯಾಕಂದರೆ ಇದರ ಎಲೆಗಳು ಸ್ವಲ್ಪ ಡೆಲಿಕೇಟ್, ಬೇಗ ಬಾಡ ಹೋಗುತ್ತೆ. ಆದ್ದರಿಂದ ಮಣ್ಣು ಒಂಚೂರು ಡ್ರೈ ಆದಾಗ ಮಾತ್ರ ನೀರನ್ನು ಹಾಕಬೇಕು. ಹೆಚ್ಚು ನೀರನ್ನು ಕೂಡ ಹಾಕಬಾರ್ದು. ಹೆಚ್ಚು ನೀರನ್ನು ಹಾಕಿದ್ರೆ ಅದರ ಬೆಳವಣಿಗೆ ಆಗೋದಿಲ್ಲ, ಅಂದರೆ ರೂಟ್ ರಾಟ್ ಪ್ರಾಬ್ಲಮ್ ಆಗಿಬಿಟ್ಟು ಅದರ ಬೇರುಗಳು ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇದರಿಂದ ನಾವು ಸೊಪ್ಪನ್ನು ಹೆಚ್ಚು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದಕ್ಕೆ ನೈಟ್ರೋಜನ್ ಹೆಚ್ಚಿರುವಂತಹ ಗೊಬ್ಬರ ತುಂಬ ಒಳ್ಳೆಯದು. ಟೀ ಮತ್ತು ಕಾಫಿ ಕಾಂಪೋಸ್ಟನ್ನು ಹಾಕಿದ್ರೆ ಪುದೀನ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಯಾಕೆಂದರೆ ಟೀ ಕಾಂಪೋಸ್ಟ್ನಲ್ಲಿ ಹೆಚ್ಚು ನೈಟ್ರೋಜನ್ ಇದೆ. ಇದಕ್ಕೆ ಸಗಣಿ ಗೊಬ್ಬರನ ಲಿಕ್ವಿಡ್ ಫರ್ಟಿಲೈಸರ್ ರೂಪದಲ್ಲಿ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಪುದೀನ ಸೊಪ್ಪು ಬೆಳೆಯುತ್ತೆ. ಸೂರ್ಯನ ಬೆಳಕಿನ ಬಗ್ಗೆ ಹೇಳೋದಾದರೆ ನೋಡಿ, ನಾನು ತಾರಸಿನಲ್ಲಿ ಡೈರೆಕ್ಟ್ ಸನ್ಲೈಟ್ನಲ್ಲಿ ಪುದೀನ ಸೊಪ್ಪನ್ನು ಬೆಳೆಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಇದನ್ನು ಪಾರ್ಷಿಯಲ್ ಸನ್ಲೈಟಲ್ಲೂ ಕೂಡ ಬೆಳೆಸ್ಬೋದು, ಆದರೆ ಸೂರ್ಯನ ಬೆಳಕು ಇದ್ದರೆ ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಎಟ್ಲೀಸ್ಟ್ ಅಂದ್ರೂ 5 ರಿಂದ 6 ಗಂಟೆಗಳ ಕಾಲ ಸೂರ್ಯನ ಶಾಖ ಈ ಒಂದು ಪುದೀನ ಸೊಪ್ಪಿಗೆ ಸಿಕ್ಕರೆ ಪುದೀನ ಸೊಪ್ಪು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಪುದೀನ ಒಂದ್ಸಲ ಚಿಗುರೋದಕ್ಕೆ ಸ್ಟಾರ್ಟ್ ಆದರೆ ಅದು ಬೇಗ ಹರಡಿಬಿಡುತ್ತೆ. ಆಗ ಹೊಸ ಎಲೆಗಳನ್ನು ಕತ್ತರಿಸ್ತಾ ಇರಬೇಕು. ಹೀಗೆ ಚಿಗುರನ್ನು ಕಿತ್ತು ಉಪಯೋಗಿಸ್ತಾ ಇದ್ದರೆ ಮಾತ್ರ ಪುದೀನ ಗಿಡ ತುಂಬ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನಾನಿಲ್ಲಿ ಇದನ್ನು ಹೊಸ ಎಲೆಗಳನ್ನೆಲ್ಲ ಕಿತ್ತಿದ್ದೀನಿ, ಅಂದರೆ ಇದರಿಂದ ಹೊಸ ಚಿಗುರುಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ ಮನೆಯ ಒಳಗಡೆ ಸ್ವಲ್ಪ ನೀರಿನಲ್ಲಿ ಪುದೀನ ಸೊಪ್ಪನ್ನು ಹಾಕಿಟ್ರೆ ಮನೆಯೂ ಕೂಡ ಘಮ ಅನಿಸ್ತಿರುತ್ತೆ, ಮತ್ತು ಸೊಳ್ಳೆಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬಹುದು. ಸೊ ಆದಷ್ಟು ಬೇಗ ಪುದೀನ ಕಡ್ಡಿನ ತಂದು ಬೆಳೆಸ್ಕೊಂಡು ಅಡುಗೆಗೆ ಉಪಯೋಗಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. Thanks for watching. See you in next video. Until then, take care.